ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕುಡಿಯೋದಕ್ಕೆ ನೀರು ಬೇಕು. ನೀರಾ? ತಂದೆ, ಒಂದು ನಿಮಿಷ ಇಲ್ಲೇ ಕೂತಿರು, ಎಲ್ಲೂ ಹೋಗ್ಬೇಡ, ನೀರು ತರ್ತೀನಿ. ಅಮ್ಮ, ಹಂಗನೆ ಆಡ್ತಾ ಇರೋ ಮಾತುಗಳು. ಈ ಶಿವಾನಿ ಅವನನ್ನ ಜೊತೆಯಲ್ಲಿ ಕರ್ಕೊಂಡು ಬಂದಿರೋದು ನೆನೆಸ್ಕೊಂಡ್ರೆ ಅವನು ಸಿಕ್ಕರೆ ಇಲ್ಲೇ ಶೂಟ್ ಮಾಡ್ಬಿಡೋಣ ಅಂತ ಅನಿಸ್ತಾ ಇದೆ. ಓಂ ಕಾಳಿಕಾಯ ನಮಃ, ಗರುಡ ದೇವಾಯ ನಮಃ. ಮಾಯಾ ದರ್ಪಣವೇ, ಸತ್ಯ ದರ್ಪಣವೇ, ಆದಿಶೇಷನ ನಾಗರೂಪವನ್ನು ತೋರಿದ್ದಾಯ್ತು, ಅವನ ಮಾನವ ರೂಪವನ್ನು ತೋರು. ತ್ರಿಶೂಲ್ ಆದಿಶೇಷನ ಅವನನ್ನು ಸಾಯಿಸಿದ ದಿಗ್ವಿಜಯನ ಮಗನಾಗುತ್ತಾನ. ದಯವಿಟ್ಟು ಹೀಗೆ ಸುಮ್ಮನೆ ಇರಬೇಡ, ಏನಾದರೂ ಯೋಚನೆ ಮಾಡು. ಕತ್ಲಾಗಿರೋ ನಿನ್ನ ಮನಸ್ಸಲ್ಲಿ ಒಂದು ಸಣ್ಣ ಕಿಡಿ ಬಿದ್ದರೂ ಸಾಕು, ಆ ಬೆಳಕಲ್ಲಿ ನೀನು ಯಾರು ಅಂತ ನಿನಗೆ ಅರ್ಥ ಆಗುತ್ತೆ. ದಯವಿಟ್ಟು ಏನಾದರೂ ಮಾತಾಡು. ಒಂದು ನಿಮಿಷ ಬಂದೆ. ತ್ರಿಶೂಲ್ ತಗೋ, ಇದು ಯಾರು ಗೊತ್ತಾ? ಇದು ನೀನೆ. ನನ್ನ ಕಣ್ಣು ನೋಡು, ನನ್ನ ಕಣ್ಣಲ್ಲಿರೋ ಪ್ರತಿಬಿಂಬ ನೋಡು. ಆಗ ನಮ್ಮ ಪ್ರೀತಿ ಕತೆ ಕಾಣುತ್ತೆ, ನಾನು ಅನುಭವಿಸಿದ ನೋವು ಕಾಣುತ್ತೆ. ಇಲ್ಲಿ ನಮ್ಮ ಪ್ರೀತಿ, ನಮ್ಮ ಕನಸು, ನಮ್ಮ ಭವಿಷ್ಯ ಎಲ್ಲ ಇದೆ ನೋಡು. ತ್ರಿಶೂಲ್, ನಿನಗೆ ನೆನಪಿದ್ಯಾ? ಪ್ರತಿಯೊಬ್ಬರ ಜೀವನದಲ್ಲೂ ಒಂದೊಂದು ಗುರಿ ಇರುತ್ತೆ, ದೇವ್ರು ಒಂದೊಂದು ಗುರಿ ಕೊಟ್ಟಿರ್ತಾನೆ ಅಂತ ನೀನು ಹೇಳಿದ ಮಾತು ನೆನಪಿದ್ಯಾ? ಮೊದಲು ಆ ಗುರಿ ಏನು ಅಂತ ನಾವು ತಿಳ್ಕೋಬೇಕು. ಅದು ತಿಳ್ಕೊಂಡ್ಮೇಲೆ ಆ ಗುರಿಗೋಸ್ಕರನೇ ನಾವು ಬದುಕಬೇಕು ಅಂತ ನೀನು ಹೇಳಿದ ಮಾತು ನೆನಪಿದ್ಯಾ? ನಮ್ಮಿಬ್ರು ಗುರಿ ಇದೆಯಲ್ಲ, ಆ ಗುರಿ ಬಗ್ಗೆ ಇಡೀ ಒಂದು ಲೋಕದ ನಿರೀಕ್ಷಣೆ ಇದೆ. ಲೋಕ ಕಲ್ಯಾಣಕ್ಕಾಗಿ ನಾವಿಬ್ರು ಇಲ್ಲಿಗೆ ಬಂದಿರೋದು. ಈ ಜನ್ಮದ ಗುರಿ ಬಗ್ಗೆ ನಿನಗೆ ಅರ್ಥ ಆದರೆ ಹೋದ ಜನ್ಮದ ಎಲ್ಲ ನೆನಪುಗಳು ನಿನಗೆ ಮಾರು ಕಳಿಸುತ್ತೆ. ನಾನು ಯಾಕೆ ಇಲ್ಲಿದ್ದೀನಿ ಅಂದ್ರೆ ನಿನಗೆಲ್ಲ ನೆನಪಾಗ್ತಿದ್ಯಾ? ಎಲ್ಲ ಗೊತ್ತಾಯ್ತಾ? ತ್ರಿಶೂಲ್, ನೀನನ್ನೇ ಕೇಳ್ತಾ ಇರೋದು, ಮಾತಾಡು ತ್ರಿಶೂಲ್. ತ್ರಿಶೂಲ್ ಯಾರು? ನೀನೇ ನನ್ನ ತ್ರಿಶೂಲ್. ಅಬ್ಬಾಯ್, ತ್ರಿಶೂಲ್, ಈ ಅಭಯ್, ನನ್ನ ಆದಿಶೇಷ ಎಲ್ಲರೂ ಒಬ್ರೆ. ಅಂದ್ರೆ ನೀನ್ ಯಾರು?
ಏನಾಯ್ತು? ಯಾಕೆ ಅಳ್ತಿದ್ಯಾ ತ್ರಿಶೂಲ್? ಅಳ್ಬೇಡ, ಅಳ್ಬೇಡ. ಅಯ್ಯಯ್ಯೋ, ಏನೇನೋ ನಡೀತಾ ಇದೆ. ಮೊದಲು ಈ ವಿಷಯ ಮನೆಯವ್ರಿಗೆಲ್ಲ ಹೇಳಬೇಕು. ಅವರಿಬ್ರು ಹೊರತರೆ ತುಂಬ ವಿಚಿತ್ರ ಅನ್ನಿಸ್ತಾ ಇದೆ ಅಲ್ವಾ? ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂಕಲ್? ಇನ್ಯಾರ ಬಗ್ಗೆ? ಶಿವಾನಿ ಮತ್ತೆ ಅವನ ಬಗ್ಗೆ. ಅವರಿಬ್ರು ಒಂದೇ ಕಡೆ ಕೂತು ಮಾತಾಡ್ತಿರ್ತಾರೆ, ಆದರೆ ಅವನು ಮಾತ್ರ ಇವಳು ಯಾವ ಮಾತಿಗೂ ರಿಯಾಕ್ಟ್ ಮಾಡದೆ ವಿಚಿತ್ರವಾಗಿ ಎಲ್ಲೋ ನೋಡ್ತಾ ಸುಮ್ಮನೆ ಇರ್ತಾನೆ. ಅವಳು ಪದೇ ಪದೇ ಅಳ್ತಾನೆ ಇರ್ತಾಳೆ. ಒಟ್ಟಿನಲ್ಲಿ ಇವ್ರನ್ನ ಅಬ್ಸರ್ವ್ ಮಾಡಿದರೆ ಇವಳೇನೋ ಹೇಳೋದಕ್ಕೆ ಪ್ರಯತ್ನಿಸ್ತಿದ್ದಾಳೆ, ಬಟ್ ಅವನಿಗೆ ಆ ವಿಷಯ ರೀಚ್ ಆಗ್ತಿಲ್ಲ, ಅರ್ಥ ಆಗ್ತಾ ಇಲ್ಲ. ಅಂದ್ರೆ ನಮ್ಮ ಅನುಮಾನ ಸರಿಯಾಗೇ ಇದೆಯಾ ಅಂಕಲ್? ಅವಳಿಗೆ ಅವನು ಆದಿಶೇಷ ಅಂತ ಗೊತ್ತಾಗಿದ್ಯಾ? ಅದನ್ನ ಅವಳು ಅವನಿಗೆ ಹೇಳೋ ಪ್ರಯತ್ನ ಮಾಡ್ತಾ ಇದ್ಲ? ಅವನಿಗೆ ಅರ್ಥ ಆಗ್ತಾ ಇಲ್ಲ ಅನ್ನೋದಕ್ಕೆ ಅವಳು ಕಣ್ಣೀರು ಹಾಕ್ತಾ ಇದ್ಲ? ನನಗೂ ಅದೇ ಅನುಮಾನ ಮಾಯ. ಆದರೆ ಅದನ್ನು ಹೇಗೆ ತಿಳ್ಕೊಳ್ಳೋದು ಅಂತ ಅರ್ಥ ಆಗ್ತಾ ಇಲ್ಲ. ಆಮೇಲೆ ಇದು ನೇರವಾಗಿ ಹೋಗಿ ಕೇಳೋಂಥ ವಿಷಯನೂ ಅಲ್ಲ. ಆದರೂ ಹೇಗಾದರೂ ಮಾಡಿ ತಿಳ್ಕೊಳ್ಳೇಬೇಕಲ್ವಾ ಅಂಕಲ್? ಒಂದು ವಿಷಯ ತಿಳ್ಕೊಳ್ಳಿ, ನೀವು ದಿಗ್ವಿಜಯ್ ಅನ್ನೋ ಸತ್ಯ, ಅಭಯ್ ಆದಿಶೇಷ ಅನ್ನೋ ಸತ್ಯ ತಿಳಿದ್ರೆ ಮರುಕ್ಷಣನೇ ನಿನ್ನ ಸಾವಾಗುತ್ತೆ. ಆದಿಶೇಷ ಮತ್ತೆ ಶಿವಾನಿ ಇಬ್ರು ಸೇರಿ ನಮ್ಮನ್ನ ಘೋರವಾಗಿ ಸಾಯಿಸ್ತಾರೆ. ಅವರಿಬ್ರು ಒಂದಾದ್ರೆ 100 ಅಕ್ಷೋಹಿಣಿ ಸೈನ್ಯ ಶಕ್ತಿ ಅವರಲ್ಲಿರುತ್ತೆ. ಆಮೇಲೆ ಅವರಿಬ್ರನ್ನ ಯಾರು ಸೋಲ್ಸೋದಕ್ಕಾಗಲ್ಲ. ಮಾಯಾ, ಸುಮ್ಮನೆ ಇರ್ತೀಯಾ? ತ್ರಿಶೂಲ್, ಈ ಜಾಗ ನೋಡು. ಈ ಜಾಗ ನೆನಪಿದೆಯಾ ನಿನಗೆ? ನನ್ನನ್ನು ನೀನು ಪ್ರೀತಿಸ್ಬೇಕಾದ್ರೆ ಇಲ್ಲಿ ಎಷ್ಟು ಸತಿ ನನ್ನ ಹಿಂದೆ ಬಿದ್ದು ನನ್ನನ್ನು ಕಾಡ್ಸಿದ್ಯಾ? ಆಮೇಲೆ ಈ ಬಂಡೆ ನೆನಪಿದೆಯಾ? ನಾವು ಈ ಬಂಡೆ ಮೇಲೆ ಕೂತ್ಕೊಂಡು ಎಷ್ಟು ಹೊತ್ತು ಮಾತಾಡಿದ್ದೀವಿ. ನೀನು ತುಂಬ ಮಾತಾಡಿದೆ ಅಂತ ಹೇಳೋದಕ್ಕೆ ನನ್ನ ಮೇಲೆ ಕೋಪ ಮಾಡ್ಕೊಂಡು ಹೋಗಿದ್ದೆ, ನೆನಪಿದೆಯಾ? ನಾನು ನಿನ್ನ ಹಿಂದೆ ತ್ರಿಶೂಲ್ ತ್ರಿಶೂಲ್ ಅಂತ ಎಷ್ಟು ಸತಿ ಬಂದರೂ ನನ್ನ ಕಡೆ ಗಮನನೇ ಕೊಡದೆ ಹಾಗೆ ಹೊರಟೋದ್ಯಲ್ಲ. ನಾನು ಸೋತೆ ಹೋದೆ ಅಂತ ಅನ್ಸಿದ ಸಮಯದಲ್ಲಿ ನೀ ನನ್ನ ಬದುಕಿಗೆ ಬಂದೆ ತ್ರಿಶೂಲ್. ಆದರೆ ಈಗ ನಿನ್ನ ಮನಸ್ಸು ಸೋತೋಗಿದೆ. ನೀನು ಯಾರು, ನಿನ್ನ ಗುರಿ ಏನು ಅಂತ ನಿನಗೆ ನೆನಪಾದ್ರೆ ಮಾತ್ರ ನಾವು ಮುಂದೆ ಹೆಜ್ಜೆ ಇಡೋಕ್ಕೆ ಸಾಧ್ಯ. ಈ ಜಾಗಕ್ಕೆ ನಿನ್ನ ಕರ್ಕೊಂಡು ಬಂದರೆ ನಿನಗೆ ಏನಾದರೂ ನೆನಪಾಗ್ಬೋದೇನೋ ಅಂತ ಇಲ್ಲಿಗೆ ಕರ್ಕೊಂಡು ಬಂದೆ. ನಾವ್ಯಾಕೆ ಇಲ್ಲಿಗೆ ಬಂದಿದ್ದೀವಿ? ನೀನು ಯಾರು? ಅಂದರೆ ನಾನು ಇಷ್ಟೊತ್ತು ಮಾತಾಡಿದ್ದು ನಿನ್ಗೇನು ಅರ್ಥ ಆಗಲಿಲ್ವಾ? ನಾನು ಆದಿಶೇಷ ಆಗಿರೋ ನೀನು ನನ್ನ ಜೊತೆ ಇದ್ರೆ ಎಂಥ ಸ್ಥಿತಿಯಲ್ಲೂ ನನಗೆ ಧೈರ್ಯ ಬರುತ್ತೆ. ಆದರೆ ನಿನ್ನ ಇಂಥ ಸ್ಥಿತಿ ನೋಡ್ತಿದ್ರೆ ನನಗೆ ಯಾಕೋ ಭಯ ಆಗ್ತಿದೆ. ಬದುಕಲ್ಲಿ ಜವಾಬ್ದಾರಿ ಜೊತೆ ಸೋಲ್ ಸೇರ್ಕೊಂಡಾಗ ನೆಮ್ಮದಿ ದೂರ ಆಗುತ್ತೆ. ಆಗ ನನ್ನ ಬದುಕಿಗೆ ನೆಮ್ಮದಿಯಾಗಿ ನೀನು ಬಂದಿದೆ. ಈಗ ನೀನೇ ನನ್ನ ಪಾಲಿಗೆ ನೋವಾಗ್ತಿದೆಯಲ್ಲ ತ್ರಿಶೂಲ್. ನಿನ್ನ ಎಲ್ಲ ಪ್ರಶ್ನೆಗಳಿಗೂ ನಿನ್ನಲ್ಲೇ ಉತ್ತರ ಇದೆ. ನೀನು ಆದಿಶೇಷ, ನಾಗಲೋಕದ ಮಹಾರಾಜ. ನಾನು ಶಿವಾನಿ, ನಾಗಲೋಕದ ರಾಣಿ. ನಾಗಮಣಿಗೋಸ್ಕರ ದುಷ್ಟರಿಂದ ನಿನ್ನ ಸಾವಾಯಿತು. ನಾನು ಈ ಲೋಕಕ್ಕೆ ಬಂದಿದ್ದೆ ನಿನಗೋಸ್ಕರ.
ನಾಗಮಣಿಗೋಸ್ಕರ. ನಾನು ಎಲ್ಲಿಂದ ಬಂದಿದ್ದೀನಿ, ನಾನು ಯಾರು ಅಂತ ಹೇಳಿದೆ? ನಿನ್ನ ಮಾತು ನನಗೆ ಅರ್ಥ ಆಗ್ತಿಲ್ಲ. ಕ್ಷುದ್ರ ಶಕ್ತಿ ನಿನ್ನ ಮೇಲೆ ಪ್ರಯೋಗ ಆಗಿರುವಾಗ ನನ್ನ ಮಾತುಗಳು ನಿನಗೆಲ್ಲ ಅರ್ಥ ಆಗುತ್ತೆ. ನಾವಿಬ್ರು ಹೆಜ್ಜೆ ಆಗ್ತಿರೋದೇ ಉತ್ತರಗಳ ಕಡೆ. ಹಿಂಗೆಲ್ಲ ಗೊಂದಲಗಳು ದೂರ ಆಗುತ್ತೆ ಅಂದ್ಕೊಂಡಾಗಲೇ ಪ್ರಶ್ನೆಗಳು ಇನ್ನಷ್ಟು ಜಾಸ್ತಿ ಆಗ್ತದೆ. ನಿನಗೇನಾದರೂ ನೆನಪಾಯ್ತಾ? ಕುಡಿಯೋದಕ್ಕೆ ನೀರು ಬೇಕು. ನೀರಾ? ತಂದೆ, ಒಂದು ನಿಮಿಷ ಇಲ್ಲೇ ಕೂತಿರು, ಎಲ್ಲೂ ಹೋಗ್ಬೇಡ, ನೀರು ತರ್ತೀನಿ. ಅಮ್ಮ ಹಂಗನೆ ಆಡ್ತಾ ಇರೋ ಮಾತುಗಳು. ಈ ಶಿವಾನಿ ಅವನನ್ನ ಜೊತೆಯಲ್ಲಿ ಕರ್ಕೊಂಡು ಬಂದಿರೋದು ನೆನೆಸ್ಕೊಂಡ್ರೆ ಅವನು ಸಿಕ್ಕರೆ ಇಲ್ಲೇ ಶೂಟ್ ಮಾಡ್ಬಿಡೋಣ ಅಂತ ಅನಿಸ್ತಾ ಇದೆ. ಆದರೂ ಏನೋ ಥರ ಕೈ ನಡ್ಕ ಅಲ್ಲ. ಒಂದು ಸಾರಿ ಪಾಯಿಂಟ್ ಮಾಡಿದ್ರೆ ಕಣ್ಣು ಮುಚ್ಕೊಂಡು ಶೂಟ್ ಮಾಡ್ತಿದ್ದ ದಿಗ್ವಿಜಯನಿಗೆ ಇವತ್ತು ಕೈ ನಡುಕ್ತಾ ಇದೆ ಅಂದರೆ ಏನರ್ಥ? ಮನೆಯಲ್ಲೇ ನಾಗಿಣಿ ಇದ್ದಾಳೆ. ಆ ಅಭಯ ಆದಿಶೇಷ ಅಂತ ಗೊತ್ತಾದಾಗಲೂ ಈ ನಡುಕ ಇರಲಿಲ್ಲ. ಆದರೆ ಆ ನಾಗಿಣಿಗೆ ಆ ಅಭಯ ಆದಿಶೇಷ ಅಂತ ವಿಷಯ ಗೊತ್ತಾಗಿದೆ ಅನ್ನೋ ಅನುಮಾನ ಹುಟ್ಟಿದ ಮೇಲೆ ಈ ನಡುಕ ಹುಟ್ಟಿದೆ. ಸಾವನ್ನ ಗೆಲ್ಲಬೇಕು ಅಂತ ಹೊರಟವನಿಗೆ 1000 ಗೊಂದಲಗಳು ಹುಟ್ಟೋದು ಸಹಜ. ಆದರೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಇವನು ಆದಿಶೇಷ. ನಾನು ಗನ್ ತೆಗೆದು ಏನಾದರೂ ಶೂಟ್ ಮಾಡೋದಕ್ಕೂ ಮುಂಚೆನೆ ನನ್ನ ಪ್ರಾಣನ ಕಸ್ದು ಹಾಕೋ ಶಕ್ತಿ ಇದೆ ಇವನಿಗೆ. ಸುಮ್ಮನೆ ಪ್ರಯತ್ನ ಪಟ್ಟು ಸಾಯೋದಕ್ಕಿಂತ ಬುದ್ಧಿವಂತಿಕೆಯಿಂದ ಮುಂದುವರಿಬೇಕು. ವಾಟ್ ಮಿಸ್ಟರ್ ಅಭಯ್, ನೀವು ಇಲ್ಲೇನು ಮಾಡ್ತಿದ್ದೀರಾ? ಅದು ನಾನು ಅವಳು ನೀರು. ಏನು ನಾನು ಅದು ನೀರು ಅಂತೆಲ್ಲ ಹೇಳ್ತಿದ್ದೀರಾ? ಸರಿಯಾಗಿ ಮಾತಾಡಿ, ಏನು ಅಂತ. ನನಗೆ ಬಾಯಾರಿಕೆ ನೀರು ಬೇಕು. ನೀರು ಹೊಟ್ಟೆ ಹಸಿತಾ ಇದೆಯಾ? ಇಲ್ಲ, ಹೊಟ್ಟೆ ಹಸಿತಿಲ್ಲ. ಅನ್ನ ಬೇಡ, ಬರೀ ನೀರು ಬೇಕು. ಅನ್ನ ಬೇಡ, ನೀರು ಬೇಕು ಅಂದರೆ ಅನ್ನ ನೀರಿನ ಬಗ್ಗೆ ಎಲ್ಲ ಚೆನ್ನಾಗೇ ಗೊತ್ತು ಇವನಿಗೆ. ನಾಟಕ ಆಡ್ತಾ ಇದ್ದಾನ. ಇಷ್ಟಕ್ಕೂ ಇವನಿಗೆ ನಾಟಕ ಆಡೋವಂಥ ಅಗತ್ಯ ಆದರೂ ಏನಿದೆ? ಅಭಯ್, ನಾನು ಯಾರು ಹೇಳು? ನೀವು ದಿಗ್ವಿಜಯ್. ಪರಮೇಶ್ವರ, ನಾನು ತ್ರಿಶೂಲ್ ನೀರು ಕೇಳಿದಾಗ ಈ ಮದ್ದಿನ ಬೆಟ್ಟದ ಜರಿಯಲ್ಲಿ ನೀರು ಸಿಕ್ತು. ಈ ನೀರು ಸರ್ವ ರೋಗಗಳನ್ನ ಶಮನ ಮಾಡೋ ತೀರ್ಥ. ಇದನ್ನು ಕುಡಿದ್ಮೇಲೆ ನನ್ನ ಆದಿಶೇಷನ್ಗೆ ಎಲ್ಲ ನೆನ್ಕೊಂಡು ಬಂದರೆ ಅಷ್ಟೇ ಸಾಕು. ಕಾಪಾಡು ತಂದೆ. ಅಭಯ್, ನಾನು ಈ ವೇಷದಲ್ಲಿರೋದು ನಿಜ ಅಲ್ಲ. ಇದು ನನ್ನ ಒರಿಜಿನಲ್ ವೇಷನೂ ಅಲ್ಲ.
ಹೋದ ಜನ್ಮದಲ್ಲಿ ನಾಗಮಣಿಗೋಸ್ಕರ ನಾನು ನಿನ್ನನ್ನು ಹೊಡೆದು ಸಾಯಿಸಿದ್ದೆ, ನೆನಪಿದೆಯಾ? ಸಾಯಿಸೋದದು ತಪ್ಪಲ್ವಾ? ಅದು ಮಾಡಿದ್ರೆ ಪಾಪ ನರ್ಕಕ್ಕೆ ಹೋಗ್ತಾರೆ. ಪಾಪ ಪುಣ್ಯದ ಲೆಕ್ಕ ಬಿಡು. ನೋಡು, ನಿನಗೆ ನೀನು ಯಾರು ಅಂತ ಗೊತ್ತಿದೆಯಾ? ನಾನು ಯಾರು? ಇವನಿಗೇನು ಗೊತ್ತಿಲ್ಲ. ಸೊ ಇವನನ್ನು ನನ್ನ ಬುದ್ಧಿವಂತಿಕೆಯಿಂದ ಎಲ್ಲಾದರೂ ಕರ್ಕೊಂಡು ಹೋಗಿ ಸಾಯಿಸೋದೇ ಒಳ್ಳೆಯದು. ಸರ್, ಹಾವು ಎಲ್ಲಿ ಸರ್? ಇಲ್ಲ ಇಲ್ಲ, ಅಲ್ಲಿ ಬಂದಿತ್ತು, ಹೋಯ್ತು ಬಿಡು. ಹೋಗೋ, ಅಲ್ಲಿ ಹೋಯ್ತು ನೋಡು. ಇವನಿಗೆ ಹಾವು ಅಂದರೆ ಭಯ. ಅಂದರೆ ಇವನಿಗೆ ಇವನೇ ಆದಿಶೇಷ ಅಂತ ಇನ್ನೂ ಗೊತ್ತಾಗಿಲ್ಲ. ನೀರು ಬೇಕು. ಕೆಳಗಡೆ ನನ್ನ ಕಾರಿದೆ, ಅದರಲ್ಲಿ ವಾಟರ್ ಬಾಟ್ಲ್ ಇದೆ. ಬಾ, ಅಲ್ಲಿ ನೀರು ಸಿಗುತ್ತೆ. ಅವಳು ಅಲ್ಲೇ ಬರ್ತಾಳೆ. ಬಾ. ಇನ್ನೂ ದೂರನ? ನೀರು ಬೇಕು. ನೀರು ಕಾರಲ್ಲಿದೆ ಅಂತ ಹೇಳಿದ್ನಲ್ಲ, ಈ ಬೆಟ್ಟ ಹತ್ತಿಳಿದ್ರೆ ಅಲ್ಲಿ ಸಿಗುತ್ತೆ. ಬಾ. ತ್ರಿಶೂಲ್ ಎಲ್ಲಿ ಹೋದ ಇವನು? ಅಯ್ಯೋ ದೇವ್ರೆ, ತ್ರಿಶೂಲ್! ಕೂತಿರು ಅಂತ ಹೇಳ್ದೆ, ಎಲ್ಲಿ ಹೋದ? ಅಕಸ್ಮಾತ್ ಕೂತಿರುವಾಗ ಏನಾದರೂ ನೆನಪು ಬಂದು ನನ್ನನ್ನು ಹುಡ್ಕೊಂಡು ಹೊರಟ್ನಾ? ಅಯ್ಯೋ, ತ್ರಿಶೂಲ್ ಎಲ್ಲಿದ್ಯಾ? ತ್ರಿಶೂಲ್! ತುಂಬ ಬಾಯಾರಿಕೆ ಆಗ್ತಿದೆ, ನೀರು ಬೇಕು ಬೇಗ. ನೀರು ಬೇಕು ಬೇಗ ಅಲ್ಲ, ಇನ್ನು ಸ್ವಲ್ಪ ದೂರ. ಒಂದು ಕೆಲಸ ಮಾಡು, ನೀನು ಇಲ್ಲೇ ಕೂತಿರು. ಬಾ, ನಾನು ಹೋಗಿ ಬೇಗ ನೀರು ತೊಗೊಂಡು ಬರ್ತೀನಿ. ಓಕೆ? ಆಮೇಲೆ ಇಲ್ಲಿ ಹಾವುಗಳು ಬರುತ್ತೆ, ಎಲ್ಲೂ ಹೋಗಬೇಡ. ಹಾಂ, ಇಲ್ಲೇ ಇರಾ. ಏನು ಸರ್, ಅಪರೂಪಕ್ಕೆ ಕಾಲ್ ಮಾಡಿದ್ದೀರಾ? ನೋಡೋ, ನಿನ್ನಿಂದ ಸ್ವಲ್ಪ ಕೆಲಸ ಆಗಬೇಕಾಗಿತ್ತು. ಎಲ್ಲಿದೆ ಈಗ? ಇಲ್ಲೇ ಕಲ್ಲಳ್ಳಿ ಫಾರೆಸ್ಟಲ್ಲಿದ್ದೀನಿ ಸರ್. ಒಳ್ಳೆಯದಾಯಿತು. ಆ ಫಾರೆಸ್ಟಿಂದ ಹಳ್ಳಿ ಕಡೆ ಹೋಗೋದಕ್ಕೆ ಒಂದು ದಾರಿ ಇದೆ. ಹಾಂ, ಅಲ್ಲಿ ಮುಂದೆ ಒಂದು ಬೆಟ್ಟ ಇದೆಯಲ್ಲ, ನಾನು ಆ ದಾರಿ ಹತ್ರನೇ ಇದ್ದೀನಿ. ಬೇಗ ಬಂದು ಮೀಟ್ ಮಾಡು. ಏನು ಸರ್ ವಿಷಯ? ತಲೆನಾ, ಕಾಲ, ಕಿಡ್ನಾಪ? ಒಂದು ಬಲಿ ತಗೋಬೇಕು. ಬೇಗ ಬಾ. ಅಯ್ಯೋ, ಅದೆಲ್ಲ ಯಾಕೆ ಸರ್, ಇನ್ನು 5 ನಿಮಿಷದಲ್ಲಿ ಅಲ್ಲಿರ್ತೀನಿ. ಆಮೇಲೆ ಹಾಗೆ ಜೊತೆಲಿಬ್ರು ಹಾವಿಡಿಯೋರ್ನು ಕರ್ಕೊಂಡು ಬಾ. ಯಾಕೆ ಸರ್? ಯಾರನ್ನೋ ಕೊಲ್ಲಬೇಕು ಅಂತಿದ್ದೀರಾ, ಹಾವಿಡಿಯೋರ್ನ ಕರ್ಕೊಂಬಂತಿದ್ದೀರಾ? ನನಗೊಂದು ಗೊತ್ತಾಗ್ತಾ ಇಲ್ಲ. ಹೇಳಿದ ಕೆಲಸ ಮಾಡು. ಕರ್ಕೊಂಡು ಬಾ ಅಂದರೆ ಕರ್ಕೊಂಡು ಬರಬೇಕು ಅಷ್ಟೇ. ಆಯಿತು ಸರ್. ತ್ರಿಶೂಲ್ ಎಲ್ಲಿಗೆ ಹೋದ? ಅವನಲ್ಲಿ ಕೂರಿಸಿ ತಪ್ಪು ಮಾಡ್ಬಿಟ್ನಲ್ಲ ನಾನು ಬರೋ ಅಷ್ಟರಲ್ಲಿ ಯಾರಾದ್ರೂ ಅವನಿಗೆ ತೊಂದರೆ ಕೊಟ್ಟು ಕರ್ಕೊಂಡು ಹೋಗಿರ್ಬೋದಾ? ಅಯ್ಯೋ ಪರಮೇಶ್ವರ! ತ್ರಿಶೂಲ್ ಎಲ್ಲಿದ್ಯಾ? ತ್ರಿಶೂಲ್! ಎಷ್ಟು ಜನ ಬಂದ್ರಿ?
ನಾವು 3 ಜನ ಇದ್ದೀವಿ, ಇಬ್ಬರು ನಾವು ಗಂಡ್ಕರು. ನೋಡು ಕಲ್ಕಿ, ಸರಿಯಾಗಿ ಕೇಳಿಸ್ಕೊ. ಇಲ್ಲಿ ನೀವು ಮಾಡಿದ ಕೊಲೆ ನನ್ನಿಂದ ಆಗಿದ್ದು ಅನ್ನೋ ಸತ್ಯ ಯಾರಿಗೂ ಗೊತ್ತಾಗಬಾರ್ದು. ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಸರ್, ನಾವು ಪಕ್ಕಾ ಪ್ರೊಫೆಷ್ನಲ್. ಓಕೆ, ಹಾಗಾದರೆ ಅವನ ಪ್ರಾಣ ತೆಗಿತೀರಾ? ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಸರ್, ನೀವು ಹ್ಞೂ ಅನ್ನಿ, ಇವಾಗಲೇ ಹೋಗಿ ವಿಡಿಯೋ ಓಪನ್ ಮಾಡ್ತಾರೆ. ನೋಡು, ನಿನ್ನ ಕಡೆಯವರು ಎಷ್ಟೇ ಬಲಿಷ್ಠವಾಗಿರ್ಬೋದು, ಆದರೆ ಅವ್ರು ಕೊಲ್ಲಬೇಕಾಗಿರೋದು ಒಬ್ಬ ಸಾಮಾನ್ಯ ಮನುಷ್ಯನಲ್ಲ, ಒಬ್ಬ ಪೊಲೀಸ್ ಆಫೀಸರ್ನ. ಏನು ಸರ್, ಇಂಥ ಚಿಕ್ಕ ಕೆಲಸಕ್ಕೆ ನಮ್ಮನ್ನೆಲ್ಲ ಬರೋಕ್ಕೆ ಹೇಳಿದ್ರಾ? ಕೇಳುವಾಗ ಯಾವುದೇ ಆಗಲಿ ಚಿಕ್ಕ ಕೆಲಸನೇ, ಆದರೆ ಮಾಡುವಾಗ ದೊಡ್ಡ ಕೆಲಸ ಆಗಿರುತ್ತೆ. ನನ್ನಿಂದ ಆಗದೆ ಇರೋದಕ್ಕೆ ನಿಮಗೆ ಹೇಳ್ತಾ ಇರೋದು. ಏನು ಹೇಳ್ತಿದ್ದೀರಾ ಸರ್? ಈ ಗನ್ನಿಂದ ಕೊಲ್ಬೋದಾಗಿದ್ದರೆ ನಾನು ಆರಾಮಾಗಿ ಕೊಂದಾಕ್ಬಿಡ್ತಿದ್ದೆ, ಆದರೆ ಅವನನ್ನು ಈ ಗನ್ನಿಂದ ಕೊಲ್ಲೋದಕ್ಕಾಗೋದಿಲ್ಲ. ಆದರೆ ಅವನ್ನ ಕೊಲ್ಲಬೇಕಾಗಿರೋದು ನಿಮ್ಮ ಪುಂಗಿ.